ಅಯ್ಯೋ, ನನ್ನ ಹೆಂಡತಿ ಏನಿದೆ ಹಿಂಗೆ ನಳ್ಳಾಕತ್ತಾಳ? ಯಾಕ ಅಯ್ಯೋ ದೇವ್ರೆ, ಆ ಮುದುಕಿ ಅದು ಎಂತ ಕೂಗ್ತಾ ಅದಾಳ ಮಗಳು ಮೊಕ್ಕೊಂಡತ್ ನೋಡೋದು. ಮಾಡ್ತಾನೆ ತಡಿ ಅದಕ್ಕೆ ಹೋಗಿ. ದೇವ್ರೆ, ಇದು ಕುಡಿಯಾಕಂತ ನೀರು ತುಂಬಿಟ್ಕೊಂಡು ಚೆರಿಗೆ ಮಕ್ಕದ ಮೇಲೆ ಬಿತ್ತಲ್ಲ. ಯಾರು ಹಾಕಿದ್ರೆ ಯವ್ವ ನೀರನ್ನ? ಇದ ನನ್ನ ಸೊಸಿನ ಹಾಕ್ತಾ ಏನ ಹುಚ್ಚುಮುಳಿ? ಅವ್ವ, ಅಯ್ಯೋ ನನ್ನ ಮಗಳು ಹಾಳಾದ್ ನಿದ್ದೆ ಅಂತ ಆತೈತಿ. ಯಾಕವ್ವ, ಏನತ್ತ? ಅವ್ವ, ಹೊಟ್ಟೆ ಭಾಳ ನೋವ್ತಾಯ್ತವ. ಅಯ್ಯೋ ದೇವ್ರೆ, ಹೀಗಿನೂ ಚಾಲು ಆತ ಏನಪ್ಪ? ತಡಿ ಒಂದು ಈಡ್ ತಡಿ, ಪಟ್ನ ಹೋದಕ್ಕೆ ನಿಮ್ಮ ಅಣ್ಣ ನೆಬಸ್ಕೊಂಬರ್ತಾನೆ. ತಡಿವಾ, ಅವು ಹಾಳಾದ ಎಲ್ಲಿ ಮಕ್ಕಿ ಕೊಂಡೋಗ ಏನು ಸುಡ್ಗಾಡ್ ಮಾಡ್ಯಾವತ್ತಾಗ. ತಡಿ, ಅದು ರಾತ್ರಿ ಬೇರೆ 11 ಗಂಟೆ ಆಗಿತ್ತಲ್ವ, 11:11 ಆಯ್ತು. ಅಯ್ಯೋ ದೇವ್ರೆ, ನನಗೆ ಅಂತ ನಿದ್ದೆ ತಗೊಂಡೈತಿ. ತಡಿವಾ, 1 ನಿಮಿಷ ತಡಿ. ಅಯ್ಯೋ ದೇವ್ರೆ, ಪಾಪ ನನ್ನ ಹೆಂಡತಿಗೆ ಹೆರಿಗೆನೂ ಶುರುವಾಗೈತಿ. ಆಕಿನ ಕರ್ಕೊಂಡು ಹೋಗಕ್ಕ ಇವ್ರ ಮನ್ಯಾಗ ಯಾವ ಸುಡ್ಗಾಡ್ ಗಾಡಿನೂ ಇಲ್ಲ. ಏನು ಮಾಡ್ತಾರೋ ಏನೋ. ನಮ್ಮಪ್ಪ ನಮ್ಮವನ ಮನ್ಯಾಗ ಇದ್ದಿದ್ರೆ ಒಂದು ಸ್ವಲ್ಪ ಏನಾರ ಹೆಲ್ಪ್ ಆಕಿತ್ತು. ಈಗ ಅಲ್ಲಿ ಇಲ್ಲ, ಇಲ್ಲದಾಳ. ಏನು ಮಾಡಲಿ? ನಾನೇ ಒಂದು ಯಾವ್ದಾರ ಆಟೋನ ಕರ್ಕೊಂಬರ್ಲೆ? ಹಾಗೆ ಮಾಡ್ತೀನಿ. ಆದ್ರೆ ನಾ ಹೋಗಿ ಕರೆಯೋಕೆ ಯಾರನ್ನ ಕರೀಲಿ? ಎಲ್ಲಂತ ಹೇಳಿ ಹೋಗ್ಲಿ? ನಾ ಮಾತಾಡಿದ್ದವ್ರಿಗೆ ಕೇಳ್ತತೆ? ಇಲ್ಲ, ಯಾವ್ದಾರ ಮನುಷ್ಯನ ವೇಷದಾಗ ಹೋಗಿ ರೂಪದಾಗ ಒಂದು ಆಟೋ ಕರ್ಕೊಂಡು ಇದೇ ಅಡ್ರೆಸ್ಸಿಗೆ ಬರ್ಬೇಕು. ನಾನು ಇದನ್ನಾರ ನನ್ನ ಹೆಂಡತಿಗೆ ನಾ ಸಹಾಯ ಮಾಡ್ಬೇಕು. ಅಮ್ಮ, ಅಯ್ಯೋ ದೇವ್ರೆ, ಇವು ಮಕ್ಕೊಂಡಾವ್ ಸುಡ್ಗಾಡು. ಅಯ್ಯೋ ಆದಿತ್ಯ, ಏನು ಆದಿತ್ಯ? ಯವ್ವ, ಮನಿ ಬೆಂಕಿ ತುರ್ಯಾಕತ್ರು ಇವಕ್ಕೆ ನಿದ್ದಿದ ಭೋಗ ತಗ ಹೊತ್ಕೊಂಡು ಹೋಗಾಕ ಏನು ಸತ್ತಾಗಿತ್ತಾವ ಏನತ್ತಾಗ? ನನ್ನ ಮಗಳು ನೋಡಿದ್ರೆ ಹೊಟ್ಟೆ ನೋವು ಅಂತೇಳಿ ನಳ್ಳಾಕತ್ತತಿ. ಆದಿತ್ಯ, ಅನು ಹೋಗೇ ಬಿಟ್ಟು ಕಿವಿ ಅದಾರೆ. ಯಾರ ಕದ ಹೊಡಿತಾರ? ಅವು ಇರ್ಬೇಕು ರೀ. ಅತ್ತಿ ರೊಕ್ಕ ಬಾಗ್ಲ ಬಿಡತ್ತಾರ. ಏನಾಗಿ ತೆಗಿರಿ, ಸೀರೆ ಕದ ತೆಗಿರು. ಸರಿ, 1 ನಿಮಿಷ ತಡ್ರಿ. ಹಂಗೆ ತೆಗಿತೀರಲ್ಲ, ನಾನು ಬೇರೆ 1 ನಿಮಿಷ ತಡ್ರಿ. ಇದು ಏನದು ತಲೆ ಕೂದಲ ಕಟ್ಕೋತೀನಿ. ಸರಿ, ಪಟ್ನ ತಲೆ ಕೂದಲ ಕಟ್ಕೋ, ಕದ ತೆಗಿತೀನಿ. ತಡ್ರಿ. ಈಗ ತೆಗಿರಿ. ಏನತ್ತವ? ಆಕಳಿಸ್ಕೊಂತ ನಿಂತಿಯಲ್ಲ, ನಿನ್ ತಂಗಿ ಹೆರ್ಗಿನೂ ಶುರುವಾಗೈತಿ. ಅಯ್ಯೋ, ನಾನು ನಿನ್ನೆ ಅಂದೆ ದವಾಖಾನಿಗಾರ ಹಾಕನ ಹಾಕಿನ ದಿನ ಸನೇಪ್ ಬಂತು. ಇಷ್ಟೊತ್ತಿನಾಗ ಮನ್ಯಾಗ ಇಟ್ಕೊಳ್ಳೋದು ಚಲೋ ಅಲ್ಲ ಅಂತೇಳಿ ಎಲ್ಲಿ ಕೇಳ್ತೀನಿ ಅಣ್ಣ ತಂಗಿ ನನ್ನ ಮಾತು. ಆಕಿನೂ ಅವ್ವ ನಂಗೆ ದವಾಖಾನಿ ವಾಸನೆ ಆಗಿ ಬರೋದಲ್ಲ ಅಂತೇಳಿ ಆಕಿನೂ ಹೋಗ್ಲಿಲ್ಲ. ನೋಡೀಗ. ಅಯ್ಯೋ ದೇವ್ರೆ, ಈಗ ರಾತ್ರಿ 11:12 ಆಗಕ್ಕೆ ಬಂತು. ಈಗ ಇಷ್ಟೊತ್ತಿನಾಗ ಯಾ ಆಟೋ ಸಿಗ್ತಾವು, ಯಾ ಇದು ಸಿಗ್ತಾವು? ಪಟ್ಟಂತ ಹೊರಗೆ ಹೋಗಿ ನೋಡ್ಲಾ ಒಟ್ಟು. ಅಯ್ಯೋ ಹೌದಾ, ಬಂದೆ. ನಾನು ನೋಡ್ತೇನೆ, ಆಟೋ ನೋಡ್ಕೊಂಡ್ ಬರ್ತೇನೆ. ಅಯ್ಯೋ ದೇವ್ರೆ. ಅತ್ತಿ ಏನಾತ? ಈಗ ಬಂದ್ಲಿಕ್ಕೆ ಮೆಟ್ಟಕ್ಲಾಡಿ. ಅತ್ತಿ ಏನಾತು ಅಂತೇಳಿ ನಿನ್ ಮುಂದೆ ಪುರಾಣ ಉತ್ತಂತಡಿ. ನನ್ನ ಮಗಳಿಗೆ ಹೆರಿಗೆನೂ ಶುರುವಾಗೈತಲ್ಲೇ. ನಾಳತ್ತಾಯ್ತು ನನ್ನ ಮಗಳು. ನೋಡು, ಆಟೋ ಹುಡ್ಕಕ್ ಹೋಗ್ಯ ನಿನ್ ಗಂಡ. ಇದೇ ಟೈಮ್ನಾಗ ಮನ್ಯಾಗ ಒಂದು ಕಾರ್ ಗಾಡಿ ಇದ್ದಿದ್ರೆ ಗಡಗಡ ತಾನ ಕರ್ಕೊಂಡು ಹೋಗಕ್ ಬರ್ತಿತ್ತ. ನನ್ನ ಮಗಳಿಗೆ ಏನಾರ ಹೆಚ್ಚು ಕಮ್ಮಿ ಆಗ್ಲಿ, ಏನಾರ ತ್ರಾಸ ಆಗ್ಲಿ, ನಿನ್ನಂತ್ರ ಜೀವನ ತೆಗಿತೀನಿ ನೋಡ್ತಿರ್ಬೇಕಾರ ನಾನು. ಅಯ್ಯೋ ದೇವ್ರೆ, ಇದೇನ್ರಿ ಅತ್ತಿಯರ? ಅಲ್ಲ, ನಾನೇನ್ ಮಾಡೀನಿ ಅಕ್ಕಿಗೆ? ಅಲ್ಲ, ನಿನ್ನೆನೆ ದವಾಖಾನಿ ಹಾಸ್ಪಿಟ್ಲಿಗೆ ಆಡಕ್ ಬಿಡೋದು ಒಳ್ಳೇದು, ದಿನ ಸನೆಪೈತಿ ಅಂತ ನಾನು ಅನ್ನಲ್ಲ ನಿನ್ ಜೊತೆಗೆ. ಆಕಿನೇ ಹೋಗಲ್ಲ ಅಂತಂದ್ಲು. ಆಕಿ ಹೋಗಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? ಈ ನೈಟ್ ಟೈಮ್ನಾಗ ಡೆಲಿವರಿ ಪೇನ್ ಬರ್ತೈತಿ ಅಂತ ನಿಮಗಾರ ನನಗಾರ ಗೊತ್ತಿತ್ತಾ? ಅಲ್ಲ, ಆಕಿಗೆ ಮೊದ್ಲ ನೀರ್ ಹೋಗೋದು ಮಾಡೋದು ಎಲ್ಲ ಗೊತ್ತಾಗಲ್ಲ, ಸಿಂಟಮ್ಸ್ ಏನು ಇರಲ್ಲ ಅದಕ್ಕೆ. ತನ್ನ ಬಾಯಿ ಮುಚ್ಕೊಂಡಿರೋ ಎಸ್ ಮಕ್ಕಳು ಹಾಡ್ದಿ ನೀನು? ಎಸ್ ಮಕ್ಕಳು ಹಾಡ್ದಿ? ನಿನ್ ಕರ್ಮಕ್ಕೆ ಮದುವೆಯಾಗಿ 2 ವರ್ಷ ಆಗಕ್ ಬಂದ್ರು ಇನ್ನ ಮಟ್ಟ ಮಕ್ಕಳು ಮರಿ ಇಲ್ಲ. ಅತ್ತೇರ ಆಗ್ತತೆ, ಯಾಕೆ ಹಿಂಗ್ ಮಾತಾಡಕತ್ತೀರಿ? ಆಗ್ತೈತಿ, ಎಲ್ಲ ತಾನೇ ಆಗ್ತೈತಿ. ನಾನೇನ್ ಮುಖ್ಯ ಆಗಿಲ್ಲ. ಯಾವ್ದೋ ಸೆಟ್ ತಗೊಂಬಂದ್ ನೀವು ಇನ್ನೊಬ್ರ ಮೇಲೆ ಹಾಕಕ್ ಹೋಗ್ಬೇಡ್ರಿ. ನಾನೇನ್ ಮಾಡೇನಂತೀನಿ, ನನ್ನ ಮೇಲೆ ಬ್ಯಾಗ್ ಮಾಡಕತ್ತೀರಿ? ಅಲ್ಲ, ಅಕ್ಕಿ ಡೆಲಿವರಿ ಪೇನ್ ಬಂದ್ರೆ ನಾನು ಹಾಸ್ಪಿಟ್ಲಿಗೆ ಹಾಕ್ರಿ ಅಂತ ನಿನ್ನೆನೆ ಹೇಳ್ದೆ. ಹೋಗ್ಲಿಲ್ಲ. ನಂಗೆ ಹಾಸ್ಪಿಟ್ಲ್ ಸ್ಮೆಲ್ ಆಗಿ ಬರಲ್ಲ ಅಂತ. ಈಗ ಡೆಲಿವರಿಗೆ ಅಲ್ಲೇ ಹೋಗ್ಬೇಕಾ? ಏನ್ ಹಳೆ ಕಾಲದಂಗ ಸೂಲ್ಗಿತ್ತಾರ ಮನ್ಯಾಗ ಹೆರಿಗೆ ಮಾಡಿಸ್ತಾರ? ಅಲ್ಲ, ನಿನಗೆಷ್ಟು ಸೊಕ್ಕ? ಮನಿಗೊಂದು ಕಾರ್ ಗಾಡಿ ಬರಾಕತ್ತಿದ್ ನಿನ್ ತಮ್ಮನ ವಾಪಸ್ ಕಳ್ಸಿ. ನೀನು ನನ್ಗೇನು ಗೊತ್ತಿಲ್ಲ ಅಂತ ಮಾಡಿ ಏನ ಎಲ್ಲ ವಿಚಾರಿಸ್ಕೊಂಡಾತಾನ. ನಾ ಹೇಳೋವರೆಗೂ ಕಾರ್ ಗಾಡಿ ತಂದಿಡ್ಬೇಡ ಅಂತ ಹೇಳಿ. ಅಲ್ಲ, ನಿನ್ನಂತ ಶ್ರೀಮಂತರ ಮನಿ ಮಗಳು ಅಂತೇಳಿ ಮದುವೆ ಮಾಡ್ಕೊಂಡು ಏನ್ ಸುಖ ಅನ್ಭವಿಸಕತ್ತೇವೆ ಹೇಳಿ? ನಾವು ಏನ್ ಸಿಕ್ತು? ನಮಗೆ ಏನು ಸಿಗ್ಲಿಲ್ಲ, ಏನು ಉಪಯೋಗ ಇಲ್ಲ. ನನ್ನ ಮಗ ಹೋಗಿ ಯಾವಕ್ಕಿನಾರ ಬೇರೆದಕ್ಕಿನಾರ ಮಾಡ್ಕೊಂಡಿದ್ರೆ ಏನಾರ ಸಿಕ್ತಿತ್ತು. ₹1 ವರದಕ್ಷಿಣೆ ಇಲ್ಲ ನಿನ್ನಿಂದ. ₹1 ಏನಾರು ಉಪಯೋಗ ಐತಿ? ಏನೂ ಇಲ್ಲ. ಈಗ ನೋಡು, ಆ ಬಂದಿದ್ದೊಂದು ಕಾರ್ ಗಾಡಿ ಏನು ನಮ್ಮ ಹೆಸರಿಗೆ ಮಾಡ್ಕೊಡಂದಿದ್ವಾ? ನಿಮ್ಮ ತಮ್ಗ ನಿನ್ನ ಹೆಸರಿಗೆ ಮಾಡಿ ಮನಿ ಬಕ್ಕಲಾಗ ಬಂದಿರಲಿ ಅಂತ ಹೇಳಿದ್ದು. ಅದು ನಿಂಗೆ ಸಮಾಧಾನ ಆಗಲಿಲ್ಲ. ಅದೆಂತ ತಗೊಂಡೋಗೋ ಸ್ವಾಭಿಮಾನ ಏನ ಸುಡ್ಗಾಡಿನಿಂದ ತಗ ಸ್ವಾಭಿಮಾನ. ನಿಮ್ಮ ಅಪ್ಪ ಮಾಡ್ಕೊಟ್ಟು ಅಂಗಡಿ ಒಳಗೆ ದುಡಿತಾ ಇದ್ದಿ, ಮತ್ತು ಮ್ಯಾಗ ಮಾತು ನೋಡ್ಬೇಕು. ಅಯ್ಯೋ, ನಂಗೆ ಅವ್ರದ್ದೇನು ಬೇಡ, ನಾನೇ ದುಡ್ಡು ಮಾಡ್ತೀನಿ. ಜಗತ್ನಾಗ ಎಲ್ಲರೂ ಅವ್ರವರೇ ದುಡ್ಡು ಮಾಡ್ಕೊಳಂಗಿದ್ರೆ ಯಾರ ಕಡೆ ಏನೂ ಇರ್ತಿದ್ದಿಲ್ಲ. ಹಂಗಾರೆ ಅಪ್ಪ ಮಾಡಿದ ಆಸ್ತಿ ಗಂಡು ಮಕ್ಕಳಿಗೆ ಯಾಕೆ ಹೋಗಿತ್ತು? ಹೇಳಂಗಾರ ನೋಡೋಣ. ಯಾ ದೇವ್ರೇ, ನಿನಗೆ ಹೇಳ್ತೀನಲ್ಲ ನಾನು. ಅಯ್ಯೋ, ನನ್ನ ಮಗಳು
ಅಯ್ಯೋ ತಡಿ ನಿಮ್ಮ ಅಣ್ಣ ಆಟೋ ತರಕ್ಕೆ ಹೋಗ್ಯಾನವ. ತಡಿ ಎದ್ದೇಳ್ಬೇಡ, ಅಲ್ಲೇ ಮಕ್ಕೋ. ಪಾಪ ನಿನಗೆ ಎದ್ದು ಬರಕತ್ತೇನೋ, ಹೊರಗೆ ಕುಂದಿರ್ತೀಯ ಬಂದು ಪಡ್ಸಲೆಗ. ಅವ ಆಗಲ್ಲವ ನಂಗೆ. ಅಯ್ಯೋ ಬೇಡ ಬಿಡವ. ಏನಾಯ್ತು? ಮುಟ್ಬೇಡ ನೀನು, ನಡಿ ಹೊರಗೆ ನಡಿ, ಮತ್ತೆ ಹೊರಗೆ ನಡಿ. ನನ್ನ ತಲೆ ಹಾಪ್ ಮಾಡಕೊಡ, ಹೊರ ನಡಿ. ಇಲ್ಲೇ ನಿಂದ್ರಿ ನೀ. ಅಲ್ಲ ಅತ್ತಿಯರ, ನೀ ಸುಮ್ಮನೆ ತಪ್ಪು ಮಾಡಕತ್ತೀರಿ. ನಾನೇನು ಮಾಡಿಲ್ಲ ನಿಮಗೆ. ಮಾತಾಡ್ಬೇಡ ಅಂತ ಹೇಳ್ತಾ ಇದೀನಿ, ಮಾತಾಡ್ಬೇಡ ಅಷ್ಟೇ. ಏನು ಮಾಡಿಲ್ಲ ಅಂತ ಇನ್ನೇನ್ ಮಾಡ್ಬೇಕು? ನೀ ಮಾಡಿದ್ದಿಷ್ಟು ಸಾಲ್ದ, ಇನ್ನೇನ್ ಮಾಡ್ಬೇಕಂತದಿ? ನನ್ನ ಮಗ ಅಲ್ಲ, ಏನಾಕಿತ್ತು ನಿನಗೆ? ಏನಾಕಿತ್ತು? ಈ ಕಾರ್ ಗಾಡಿ ಇದ್ದಿದ್ರೆ ನನ್ನ ಮಗಳ ಅದ್ರಾಗೆ ಕರ್ಕೊಂಡು ಹೋಗಕ್ಕೆ ಬರ್ತಿತ್ತು. ನಂಗೆ ಗೊತ್ತು ಯಾಕೆ ನೀನು ಕಾರ್ ಗಾಡಿ ಬೇಡ ಅಂದಿ ಅಂತನೂ ನನಗೆ ಗೊತ್ತಾಯ್ತು. ಏನ ಯಾಕಂತಂದ್ರೆ ಮತ್ತದು ಇತ್ತಂದ್ರೆ ಈಗ ನನ್ನ ಮಗಳ ಕರ್ಕೊಂಡು ಹೋಗ್ಬೇಕಲ್ಲ. ನಾದ್ನಿ ಮೇಲೆ ಅಷ್ಟೊಂದು ಸಿಟ್ಟು ನಿನಗೆ. ಅಕ್ಕಿನ ಯಾಕೆ ಕರ್ಕೊಂಡು ಹೋಗ್ಬೇಕು, ಅಕ್ಕಿನ ಯಾಕೆ ಅಡ್ಡಾಡಿಸ್ಬೇಕು, ಅಕ್ಕಿನ ಯಾಕೆ ಇದ್ರೊಳಗೆ ಹತ್ತಿಸ್ಕೋಬೇಕು ಅನ್ನೋಷ್ಟು ಸಿಟ್ಟು ನಿನಗೆ. ನನಗೇನು ಅರ್ಥ ಆಗಲ್ಲ ಅಂತ ಮಾಡಿ ನೀನೆಲ್ಲ ನಿಂದು ಎಲ್ಲ ಅರ್ಥ ಆಕೈತೆ ನನಗೆ. ಇಷ್ಟೊಂದು ಹೊಲಸು ಗುಣ ನಿನ್ನಲ್ಲಿ ಐತಲ್ಲ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನ. ನನ್ನ ಮಗಳಿಗೆ ಏನಾರ ಆತು, ನನ್ನ ಮೊಮ್ಮಗಿಗೆ ಏನಾರ ಆತು, ಖುಷಿಗೆ ಇಲ್ಲೋಡಿಲೆ ನಿನಗೆ ಮಕ್ಕಳೇ ಆಗಲ್ಲ. ನಿನಗೆ ಈ ಜಲಮಕ್ಕೆ ನಿನಗೆ ಮಕ್ಕಳಾಗಲ್ಲ. ನೋಡ್ತಿರೋ ನಿನಗೆ ನನ್ನ ಶಾಪ ತಟ್ಲಾರ್ದ ಹೋಗಲ್ಲ ನೀನು. ಅತ್ಯಾರ ಯಾಕೆ ಹಿಂಗೆ ಮಾತಾಡಕತ್ತೀರಿ? ನನಗೆ ಯಾವ ಉದ್ದೇಶನೂ ಇಲ್ಲ. ಅಯ್ಯೋ ದೇವ್ರೆ, ಎಂತೆಂತ ಮಾತಾಡಕತ್ತೀರಿ ನೀವು ನನಗಿಂತದೊಂದು ಶಾಪ ಹಾಕ್ಬೋದೇನ್ರಿ ಅತ್ಯಾರ ಅರ್ಥ ಮಾಡ್ಕೊರಿ. ನಿಮ್ಮ ಮಗುಗೂ ತಟ್ತಿದ, ನಿಮ್ಮ ವಂಶನೇ ಮುಂದುವರಿಯಲ್ಲ ಅತ್ಯಾರ. ಈ ರೀತಿ ಶಾಪ ಹಾಕ್ಬೇಡ್ರಿ. ನಾನು ಆ ಉದ್ದೇಶಕ್ಕೆ ಬೇಡ ಅನ್ಲಿಲ್ಲ. ಯಾಕೆ ಈ ಥರ ದುರಾಸೆ ಪಟ್ಟು ತಗೊಳ್ಳೋದು ಬೇಡ ಅಂತ ಹೇಳಿದ್ದಷ್ಟೇ. ನೀವು ಈ ರೀತಿ ಮಾತಾಡೋದ್ರಿಂದ ನನ್ನ ಮನಸ್ಸಿಗೆ ಬೇಜಾರಕ್ಕೆ ತತ್ತೀವ್ರೆ. ನಿಮ್ಮ ಕೈ ಮುಗಿತೀನಿ, ಈ ರೀತಿ ಮಾತಾಡಬೇಡ್ರಿ. ಎಷ್ಟು ಕಡೆ ನೋವಾಗ್ಬಿಡ್ತೀನಿ ನಿನಗೆ. ನನ್ನ ಮಗಳಲ್ಲಿ ಒದ್ದಾಡಕತ್ತಾಳಲ್ಲ ನೋಡ್ರಿ ಅತ್ಯಾರ, ಅರ್ಥಿಲ್ದ ಅಸಂಬದ್ಧವಾಗಿ ಮಾತಾಡಕತ್ತೀರಿ ನೀವು. ನಿಮ್ಮ ಶಾಪ ಯಾವುದು ವರ್ಕೌಟ್ ಆಗಲ್ಲ. ಒಳ್ಳೆ ಮನಸ್ಸಿದ್ರೆ ಅದು ಅಕ್ಕೈತೋ ಏನೋ. ನಿಮ್ಮಂತ ಕೆಟ್ಟ ಮನಸ್ಸಿಗೆ ಏನು ಅಕ್ಕೈತಿ? ಮಗ ಅನ್ನೋದು ಇಲ್ಲ, ನಿಮಗೆ ಸೊಸೆ ಅನ್ನೋದು ಇಲ್ಲ. ಈ ರೀತಿ ಮಾತಾಡ್ತಿರಲ್ಲ, ನಿಮ್ಗೇನು ಅನ್ಸಂಗಿಲ್ಲ. ನಿಮಗೆ ಇಲ್ಲ, ಡೆಲಿವರಿ ಆಗ್ಲಿಕ್ಕಿದೆ, ಬರಲಿ ನಿಮ್ಮ ಮಗ. ಒಂದು ತೀರ್ಮಾನ ಮಾಡೇ ಬಿಡ್ತೀನಿ. ನಿಮಗೆ ಅವರಿಗೆ ನೀವು ಬೇಕಾ ನಾನು ಬೇಕಾ ಕೇಳೇ ಬಿಡ್ತೀನಿ. ಇಷ್ಟೆಲ್ಲ ಅನಿಸ್ಕೊಂಡು ಇಷ್ಟು ಥರ ಶಾಪ ಹಾಕಿಸ್ಕೊಂಡು ನಿಮ್ಮ ಜೊತೆಗಂತೂ ನಾನಿರಲ್ಲ. ನಾನು ಹೋಗ್ಲಿ 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 ಅಂತ ಅನುಸರಿಸ್ಕೊಂಡಿದ್ದಷ್ಟು ಜಾಸ್ತಿನೇ ಆಯ್ತು ನಿಮ್ದು. ನನ್ನಂಗೆ ದೊಡ್ಡ ಮನೆಗಿಂದ ಬಂದು ಯಾವ ಹುಡುಗಿನೂ ಇನ್ನೊಬ್ರ ಕಡೆ ಅನಿಸ್ಕೊಂತ ಅದು ಅತ್ತಿ ಮನೆ ಬಿದ್ದಿರಲ್ಲ. ನಾನು ಇದೀನಲ್ಲ, ಅದು ಹೆಚ್ಚಂತ ತಿಳ್ಕೊರಿ. ನಾನು ಹೋಗ್ಲಿ ಅಂತ ಇಷ್ಟು ದಿನ ಸುಮ್ಮನಿದ್ರೆ ನಿಮ್ಗೆ ಯಾಕೆ ಭಾಳನೇ ಆಯ್ತು. ಯಾಕೆ ಕೊಡ್ಬೇಕು ನಮ್ಮ ಅಪ್ಪನ ಮನೆಯಿಂದ ಕಾರು? ನನ್ನನ್ನು ಮದುವೆ ಮಾಡ್ಕೊಂಡಿಲ್ಲ ಅಂದಿದ್ರೆ ಈಗ ಯಾವ್ದು ಇರ್ತಿತ್ತು ನಿಮ್ಮ ಹತ್ರ? ಏನು ಇರ್ತಿದ್ದಿಲ್ಲ, ತಿಳ್ಕೊರಿ. ಮತ್ತೆ ಮಾತಾಡ್ತಾರ. ನೀವು ಅಂದಂಗೆಲ್ಲ ಅನಿಸ್ಕೊಂಡು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಅನ್ಕೊಂಡಿರಿ. ನೀವು ನನ್ನಂತೆ ನೆಟ್ಟಗಿದ್ರ ನೋಡ್ರಿ ಅತ್ಯಾರ, ಹೆಂಗ್ ಬೇಕಂಗ್ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅನಿಸ್ಕೊಂಡು ಬಿದ್ದಿರಕ್ಕೆಲ್ಲ ನಾನು ಹೇಳ್ತಾ ಇದೀನಿ. ಈಗ ನಿಮಗೆ ನಿಮ್ಮ ಮಗಳಿಗೆ ಹಂಗಾಗಿದ್ದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಹಂಗೇನಾರ ಸಂಬಂಧ ಐತಿ ಅಂತ ನಿಮಗೆ ಅನ್ಸಿದ್ರೆ ಅನ್ಕೋರಿ, ನನಗೆ ಯಾವ ತೊಂದ್ರೆನೂ ಇಲ್ಲ. ಅಯ್ಯೋ ಮಿಟ್ಟಕ್ಲಾಡಿ ಎಷ್ಟು ಮಾತಾಡ್ತಾ ನೋಡು. ಅವ್ವ, ಅಯ್ಯೋ ನನ್ನ ಮಗಳೇ. ಅವ ಏನಾತಪ್ಪ? ಆಟೋ ಸಿಕ್ತಾ? ಹ್ಞೂನವ್ವ, ನಾನು ಹುಡ್ಕೊಂತ ಹೊಂಟಿದ್ದೆ. ಪುಣ್ಯಕ್ಕೆ ಯಾರ ಏನೋ ಗೊತ್ತಿಲ್ಲ, ಒಬ್ಬ ಗಂಡ್ಮಗ ಆಟೋದಾಗ ಹೊಂಟಿದ್ದ. ನಾನು ಆಟೋ ಅಂತ ಕೈ ಮಾಡಿದ ತಕ್ಷಣ ಪಾಪ ಅವ್ನು ಅಮ್ಮನಿ ಕಡೆನೇ ಬರತ್ತಿದ್ದ. ಇಳಿದು ನಾ ಆಟೋನ ನನ್ನ ಜೊತೆ ಕಳಿಸಿ ಅವ್ನು ಹೋದ. ಪಾಪ ಯಾಕೋ ಯಾರು ಏನು ಒಂದೂ ಮಾತಾಡ್ಲಿಲ್ಲ. ಹೌದಾ? ಆಯ್ತಪ್ಪ ಹಂಗಾರ ನಡಿ. ಹೌದಾ, ನಡಿಯಪ್ಪ ಹಂಗಾರ ನಡಿ. ನಾನಿದ್ದಾಗಂತರೂ ನನ್ನ ಹೆಂಡತಿಗೆ ಏನೂ ಸಹಾಯ ಮಾಡಲಿಲ್ಲ. ಈಗರ ನನ್ನ ಹೆಂಡತಿಗೆ ನಾನು ಇಷ್ಟರ ಒಂದು ಕನಿಷ್ಠ ಪಕ್ಷ ಸಹಾಯ ಮಾಡಲಿಲ್ಲ ಅಂದರೆ ದೇವರು ಮೆಚ್ಚಲ್ಲ. ನಂಗೆ ನರಕದಾಗೂ ಜಗ ಸಿಗಲ್ಲ. ಅಲ್ಲ ಬಾರಿ ಬಿಡ ಸೊಕ್ಕ ಮುದುಕಿಗೆ. ಅಲ್ಲ ಎಷ್ಟಿರ್ಬೇಕು? ಅದ್ಯಾಕೆ ನಿನಗೆ ಅನ್ಬೇಕು? ನೀನು ಎಲ್ಲ ಅನಿಸ್ಕೊಂಡು ಕುದಿರ್ತೀಯಲ್ಲ, ಅದಕ್ಕೆ ಮಾಡ್ತಾರ. ಅವ ಅನಿಸ್ಕೊಂಡು ಕುದಿರ್ತಿ ಅಂದ್ರೆ ಏನು ಎದ್ದು ಹೊಡ್ಯಾಕತ್ತ? ನಾನು ಹೇಳೋಷ್ಟು ಹೇಳೇನಿ. ಬಾಯಿಗೆ ಬಂದಂಗೆ ಹಿಂಗೆಲ್ಲ ಮಾತಾಡ್ತಾರವ. ಸಾಕಾಗಿ ಹೋಗ್ಬಿಟ್ಟತ್ ನನಗಂತರೂ ಹೊತ್ತಾಗ. ಬಡ್ಕೊಂಡೆ ನಿನಗೆ ಅವಾಗ, ಬೇಡ ಬೇಡ ಅವ್ರ ಮನೆಗೆ ಮದುವೆ ಮಾಡ್ಕೊಂಡು ಹೋಗ್ಬೇಡ, ಅವು ಹಿಂಗದಾವ ನೋಡ ಅಂತ ಹೇಳಿ ಎಲ್ಲಿ ಕೇಳ್ತಿ ನನ್ನ ಮಾತು? ಅವ ಈಗೂ ನನ್ನ ಗಂಡ ಬಂಗಾರನೇ. ಏನು ನನ್ನ ಗಂಡಂದು ಏನು ತೊಂದರೆ ಐತವ? ಅವರು ಮಾಡ್ತಾ ಇರೋದಕ್ಕೆ ಅದನ್ನೇ ಹೇಳ್ಬಿಟ್ಟೇನಿ. ಬರ್ಲಿ ನಿಮ್ಮ ಮಗ ಮನೆ ಬೇರೆ ಮಾಡ್ಕೊಂಡು ಹೋಗ್ತೇನೆ. ಅವಾಗ ಅದು ಏನು ಮಾಡ್ತೀರಾ ಮಾಡ್ಕೊರಿ ಅಂತ ಹೇಳಿ ತಲೆ ಕೆಟ್ಟ ಹಂಗಂದೇನು? ಏನಂದ್ರೆ ಅದಕ್ಕೆ ಏನಂದ್ರೆ ಅದನ್ನೇ ಅದ ಒಟ ಒಟ ಹಚ್ಚಿದ್ಲ. ಎಲ್ಲಿ ಎಲ್ಲ ಹೇಳಕ್ಕೋಲವಾತಾಗ. ಈಗ ಏನಾತ? ಈಗ ಡೆಲಿವರಿ ಆತನ? ತಾಯಿ ಮಗಳು ಆರಾಮದಾರಲ್ಲ? ಆರಾಮದಾರ. ಮಗಳಲ್ಲವ ಮಗ ಎಷ್ಟೆಲ್ಲ ಹೇಳ್ಬೇಕು. ಓ ಗಂಡು ಹುಡುಗಂದಲ್ಲ, ಒಟ್ಟು ಅದ ಆಗ್ಲಿ ಬಿಡು. ಪಾಪ ಅವ್ರ ಮನೆ ಮಗ ತೀರ್ಕೊಂಡಿದ್ದ, ಗಂಡು ಹುಡುಗನ್ನ ಕೊಟ್ಟನಲ್ಲ ದೇವ್ರು. ಆಗ್ಲಿ ಬಿಡು, ಆಗ್ಲಿ ಎತ್ತಾಗ ಒಟ್ಟು ಚಲೋ ಇರ್ಲಿವ. ಹುಡುಗ ಆರಾಮೈತಲ್ಲ? ನಾನು ಈ ಮುದಿకి ಒಂದು ಹಿಂಗೆ ಹರಡೈತಿ ಅಂದು ಇನ್ನೇನಾರ ಹೆಚ್ಚು ಕಮ್ಮಿ ಆಗಿತ್ತಂದ್ರು ಅದನ್ನು ನಿನ್ನ ತಲೆ ಮ್ಯಾಗ ಕಟ್ತಿದ್ಲಕ್ಕಿ ಅಂತಾಕಿ. ಅದಕ್ಕೂ ಹೆಸಂಗಿಲ್ಲ ಅವ್ರು, ಗೊತ್ತನ? ಕಟ್ತಾರ, ಕಟ್ಟಿಸ್ಕೊಳ್ಳೋರು ಇದ್ರೆ ಕಟ್ಸ್ಕೊಳ್ಳೋರು ಬೇಕಲ್ಲ ತಲೆ ಮ್ಯಾಗ. ಎಲ್ಲ ನಮ್ಮ ಮನೆ ಬಾರ. ಸುಮ್ಮನೆ ಒಂಥರ ಇರಲಿ, ಬರಲಿ, ನಾನು ಮಾತಾಡ್ತೇನೆ. ಏನೋ ಹೋಗಲಿ, ಅವ್ರ ಮಗಳಿಗೆ ಆರಾಮಿಲ್ಲಲ್ಲ, ಆ ಒಂದು ಫ್ರಸ್ಟ್ರೇಷನ್ಯಾಗ ಅಂದರೆ ಮಗಳಿಗೆ ಹಿಂಗೆ ನೋವು ಆಗಿತ್ತಲ್ಲ, ಅದೇ ಒಂದು ಇದ್ರೊಳಗೆ ಮಾತಾಡ್ಯಾರ ಅಂತ ನಾನು ಸುಮ್ಮನೆ ಆಗೇನಿ. ಆದರೆ ಇದನ್ನೇ ಮತ್ತೀಗ ಮುಂದುವರ್ಸಿದ್ರಂದ್ರೆ
ನಂಗೂ ಏನು ಉತ್ತರ ಕೊಡ್ಬೇಕಂತ ಗೊತ್ತೈತಿ, ಅವಾಗ ನಾ ಸರಿಯಾಗಿ ಹೇಳ್ತೇನೆ. ನೀ ಏನು ತಲೆ ಕೆಡಿಸ್ಕೋಬೇಡ. ಆಯ್ತು ಇಡ್ಲಾ. ಏನಾತಂತವ? ಅಯ್ಯೋ ಏನಾಯ್ತನಕ್ಕೇನಪ್ಪ ಹುಡುಗಿ ಮೀನಾಕ್ಷಿ ಇಷ್ಟಾತಂತ ಕಡಿಗೆ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು? ಇಷ್ಟೆಲ್ಲ ಜಗಳ ಮಾಡಿ ಗುದುಮರಿಗೆ ಮಾಡಿ ಒಟ್ಟು ದವಾಖಾನಿಗೆ ಹೋಗತ್ಲೆ ತಡಕಿಂದ ಹೆರಿಗೆ ಆತಂತ. ಹೆರಿಗೆ ಆಗತ್ಲೆ ಗಂಡು ಹುಟ್ಟೈತಿ. ಅಯ್ಯೋ ದೇವ್ರಿ, ಈ ಅಕ್ಕಾಗ ಯಾಕೆ ಇಷ್ಟ ಹಠನೋ ಗೊತ್ತಿಲ್ಲ. ಬ್ಯಾಡ 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 ಅಂತಾಳ. ಎಂತ ಚಂದ ನಿನ್ನೆ ಕೊಡಕ್ ಹೋಗಿದ್ದೆ, ತಗೊಂಡ್ಬಿಟ್ಟಿದ್ರಿ ಇವತ್ತು ಇಷ್ಟು ಪಜಿತಿ ರಾತ್ರಿ ಆಟೋ ಹುಡ್ಕೋ ತೊಂದ್ರೆ ತಪ್ತಿತ್ತ? ನೀ ಅಂತೀಯಪ್ಪ, ಆಕಿ ಮನ್ಸಿಗೆ ಒಂಥರ ಏನ ಬೇಡ, ಯಾಕೆ ಇವ್ರಿಗೆಲ್ಲ ಇಲ್ಲದ ಸಲಿಗೆ ಕಲಿಸ್ಬೇಕು? ಈ ಗಂಡ ದುಡ್ಡು ಮಾಡ್ಲಿ ಆಯ್ತಾ, ಎಲ್ಲ ಮನೆಗೆ ಬಂದ್ಬಿಟ್ರೆ ಅದು ದುಡಿಮಿದೊಂದು ಬೆಲೆ ಅವ್ನ್ ಗೊತ್ತಾಗಬೇಕ, ದುಡ್ಡು ತಗೊಂಡಿದ್ ವಸ್ತುದೊಂದು ಬೆಲೆ ಗೊತ್ತಾಗಬೇಕ, ಹೌದಿಲ್ಲ? ಯಾವುದೇ ಆಗ್ಲಿ, ಈಗ ತಡಿ, ಈಗ ನಿಮ್ಮಪ್ಪ ದುಡಿದು ಮಾಡಿರೋ ಆಸ್ತಿ ಇದೆಲ್ಲ, ಈಗ ಅದನ್ನ ಹಾಳು ಮಾಡು ಅಥವಾ ಬೇಕಾಬಿಟ್ಟು ಹೆಂಗಾರ ಉಪಯೋಗಿಸಂದ್ರೆ ನಿಮ್ಮ ಅಪ್ಪಗೆ ಅದ್ರ ನೋವು ಗೊತ್ತಾಕೈತಿ. ಅಯ್ಯೋ ನಾ ಕಷ್ಟಪಟ್ಟು ಮಾಡಿದ್ದು ನಂದು ಅನ್ನೋದಿರ್ತೈತಿ. ಯಾರೋ ಆಯ್ತಾ ಕೊಟ್ಟಿದ್ರಂದ್ರೆ ನಿಮ್ಮ ಅಪ್ಪಗೆ ಅದ್ರ ಬೆಲೆ ಗೊತ್ತಾಕತ್ತೇನ? ಹಂಗ ಈಗ ಅಕ್ಕಿ ಗಂಡಗ ಅಕ್ಕಿಗೇನು, ನನ್ನ ಗಂಡ ದುಡ್ದು ಮಾಡ್ಲಿ 4 ಮಂದಿಯಾಗಿ ಹೇಳ್ಕೋಬೇಕು. ನಾ ಎಲ್ಲ ನಮ್ಮ ತವ್ರ ಮನೆಯಿಂದ ಬಂದತೆ ಅಂತ ನಾ ಹೇಳಿದ್ನಿ ಅಂದ್ರೆ ನನ್ನ ಗಂಡನ ಮರ್ಯಾದೆ ಏನಕತ್ತಿ, ನನ್ನ ಮರ್ಯಾದೆ ಏನಕತ್ತಿ ಅಂತ ಅಕ್ಕಿ ಇದನ್ನ ನಾವು ಲೆಕ್ಕ ಹಾಕ್ಬೇಕಾಗತ್ತೆ ಅರವಿಂದ. ಈಗ ಪಾರ್ವತಿನ ನೋಡು, ಆಫೀಸ್ಗೆ ಹೋಗಿ ದುಡ್ದ ರೊಕ್ಕ ಕೊಡ್ಬೇಕಂತಾಳ. ಯಾಕ ನಾ ಎಷ್ಟು ಸಲ ಹೇಳಿಲ್ಲ, ಇರ್ಲಿ ಬಿಡವ, ತಿಂಗಳ ಏನೊಂದು 15,000 ಎತ್ತಾಗೋಕತಿ, ಎತ್ತಾಗ ಬರ್ತತಿ, ಒಂದು ವಾಟೆ ನೀರು ತೆಗ್ದಂಗೆ ಸಮುದ್ರದಾಗ ಕೊಡು, ಹೋಲ್ ನಿಮ್ಮಪ್ಪ ನಿಮ್ಮ ತಿನ್ಲಿ, ಯಾರ್ಯಾರು ತಿನ್ನ ಋಣ ಐತೆ ತಿನ್ಲಿ ಅಂತ ಹೇಳಿಲ್ಲ ನಾನು. ಅಕ್ಕಿ ಕೇಳ್ತಾಳ ಅಂತ ಕೇಳಿ ಮಾತ್ನ ಹಂಗ. ಮತ್ತೆ ನನ್ನ ಮಗಳು ಅಕ್ಕಿಗೆ ಸ್ವಾಭಿಮಾನ ಇಲ್ಲ. ಈಗೇನು ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಬರ್ಬೇಕನ? ನಾನೇ ಹೋಗಿ ಬರ್ತೇನೆ, ನೀವು ನಿಮ್ಮ ಕೆಲ್ಸಕ್ಕೆ ಹೋರಿ, ನಾ ಹೋಗಿ ಬರ್ತೇನೆ ಅಂತ. ನಾವು ಬೇಡ ಬರೋದು. ಅದ್ರ ತಿಂಡಿ ಬಡಕಿ ಮುದುಕಿ ಭಾಳ ಅದ, ಏನಾರ ಒಂದು ಹೇಳ್ತತಿ. ಯಾಕೆ ಈಗೇನು ಅವಶ್ಯಕತೆ ಇಲ್ಲ, ಮನೆಗೆ ಬಂದಾಗ ಒಂದ್ಸಲ ಹೋಗಿ ಬರೋಣಂತ. ಈಗ ದವಾಖಾನಿಗೆ ಅಷ್ಟೇ ಅಲ್ಲ, ನಾ ಹೋಗಿ ಬರ್ತೇನೆ, ಏನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಏನಾರ ಮಾತಾಡಿದ್ರೆ ನಾ ಉತ್ತರ ಕೊಡ್ತೇನೆ. ಆಯ್ತು ಹಂಗಾರೆ, ನಾವು ಹಂಗಾರೆ ಹೋಗ್ಬರೋಣ, ಆಫೀಸಿಗೆ ಲೇಟ್ ಆತವ. ಹೋಗ್ಬರ್ರಿ. ಅಮ್ಮ ಅಡುಗೆ ಎಲ್ಲ ಮಾಡಿಟ್ಟೇನಿ, ಏನು ತಲೆ ಕೆಡಿಸ್ಕೊಬೇಡ್ರಿ, ಹೊಡ್ತುಂಬ ಊಟ ಅದು ಮಾಡ್ರಿ. ಆಮೇಲೆ ಇನ್ನೊಂದು ಏನೋ ಹೇಳ್ಬೇಕಂದ್ರೆ ನೆನಪಾರಿದೆ, ಆ ಮಧ್ಯಾಹ್ನಕ್ಕೆ ಚಪಾತಿ ನಾದಿಟ್ಟಿನಿ, ಚಪಾತಿ ಮಾಡೋಕ್ಕಾಗಲಿಲ್ಲಮ್ಮ ಇವತ್ತು, ಸ್ವಲ್ಪ ಹೇಳೋದು ಲೇಟ್ ಆತಲ್ಲ, ಅದಕ್ಕೆ ಆ ಚಪಾತಿ ಒಂದು ನೀವು ಮಾಡ್ಕೋಬೇಕು. ನಮಗೆಲ್ಲ ರೈಸೇ ಕಟ್ಕೊಂಡಿನಿ. ಆಯ್ತು ತೋರವ. ಅಯ್ಯೋ ಹಿಂಗೆ ಅವು ಹಂಗೆ ಹೋಗುತ್ತ ಮನೆಗೆ ಯಾರಿಗೆ ಅಂತ ಹೇಳ್ಬೇಕು.